So, dear students, welcome to the second session. In this session, we are discussing the continuation part of the IPSC nomenclature. Okay na? So, ಮೊದಲನೇ ಸೆಷನ್ ಅಲ್ಲಿ ನಾವೇನು ಓದಿದ್ವಿ ಅಂದ್ರೆ ನಾವು IPSC nomenclature ಒಳಗಡೆ ನಾವು ಸ್ಟಾರ್ಟ್ ಮಾಡಿದ್ದು ಪ್ರಿಫಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ. So, within that prefix, we discussed about the secondary prefix. Secondary prefix ಬಗ್ಗೆ ನಾವೇನ್ ಮಾಡಿದೀವಿ ಡಿಸ್ಕಷನ್ ಮಾಡಿದೀವಿ. ಸೊ ಈ ಸೆಕೆಂಡರಿ ಪ್ರಿಫಿಕ್ಸ್ ಅಲ್ಲಿ ನಮಗೆ ಹೇಳಬೇಕಾಗಿರೋದನ್ನ ನಾವು ಹೇಗೆ ಹೇಳಿದೀವಿ ಅಂದ್ರೆ ಸೆಕೆಂಡರಿ ಪ್ರಿಫಿಕ್ಸ್ ಗಳನ್ನ IPSC nomenclature ಎಲ್ಲಕ್ಕಿಂತ ಮುಂಚೆ ಬರಿತೀವಿ. ಆ ಎಲ್ಲಕ್ಕಿಂತ ಮುಂಚೆ ಏನನ್ನ ಬರಿತೀವಿ ಅಂದ್ರೆ we will write the position. We will write the position and we also write the side chains names in the alphabetical order. ಹೇಗ್ ಬರಿತಾ ಇದೀವಿ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರಿತಾ ಇದೀವಿ. ಅಂದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೈಡ್ ಚೈನ್ಗಳು ಒಂದೇ ಕಾಂಪೌಂಡ್ ಅಲ್ಲಿ ಬಂದ್ರೆ ನಮಗೆ ಕನ್ಫ್ಯೂಷನ್ ಆಗ್ತದೆ ಯಾವ್ದನ್ನ ಮೊದಲು ಬರಿಬೇಕು ಅಂತ. ಅವಾಗ ನಾವೇನ್ ಮಾಡ್ತೀವಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಹೋಗ್ತೀವಿ. ಈಗ ಎರಡು ಸೈಡ್ ಚೈನ್ಗಳು ಇದಾವೆ, ಎರಡು ಸೈಡ್ ಚೈನ್ಗಳು ಒಂದೇ ಕಾರ್ಬನ್ ಮೇಲೆ ಇದಾವೋ ಅಥವಾ ಬೇರೆ ಬೇರೆ ಕಾರ್ಬನ್ ಮೇಲೆ ಇದಾವೋ ಅನ್ನೋದನ್ನ ನಾವು ನೋಟಿಫೈ ಮಾಡ್ಬೇಕಲ್ವಾ. ಆ ನೋಟಿಫೈ ಮಾಡೋ ಸಲುವಾಗಿ ನಾವೇನ್ ಮಾಡ್ತೀವಿ ಅವುಗಳ ಪೊಸಿಷನ್ ಗಳನ್ನ ಬರಿತೀವಿ. ಸಪೋಸ್ ಒಂದು ಕಾರ್ಬನ್ ಮೇಲೆ ನೈಟ್ರೋ ಗ್ರೂಪ್ ಇತ್ತು, ಇನ್ನೊಂದು ಕಾರ್ಬನ್ ಮೇಲೆ ಫ್ಲೋರೋ ಗ್ರೂಪ್ ಇತ್ತು ಅಂತ ಹೇಳಿ. ಸೊ 3 ಕಾರ್ಬನ್ ಕಂಪೌಂಡ್ ಇದೆ. 3 ಕಾರ್ಬನ್ ಕಂಪೌಂಡ್ ಅಲ್ಲಿ ಒಂದನೇ ಕಾರ್ಬನ್ ಮೇಲೆ ಏನೂ ಇಲ್ಲ, ಎರಡನೇ ಕಾರ್ಬನ್ ಮೇಲೆ ನೈಟ್ರೋ ಇದೆ, ಮೂರನೇ ಕಾರ್ಬನ್ ಮೇಲೆ ಫ್ಲೋರೋ ಇದೆ ಅಂತ ತಿಳ್ಕೊಳ್ಳಿ. ಸೊ ಹಾಗಾದ್ರೆ ನಾವು ನಂಬರಿಂಗ್ ಹೇಗ್ ಮಾಡ್ಬೇಕಾಗ್ತದೆ? ಸೊ ಯಾವ ಕಾರ್ಬನ್ ಮೇಲೆ ಫ್ಲೋರಿನ್ ಇದೆ, ಯಾವ ಕಾರ್ಬನ್ ಮೇಲೆ ನೈಟ್ರೋ ಗ್ರೂಪ್ ಇದೆ, ಇದನ್ನ ನೋಡ್ಕೊಂಡು ನಾವು ನಂಬರಿಂಗ್ ಕೊಡ್ಬೇಕಾಗ್ತದೆ. ಓಕೆನಾ? ಸೊ ಹಾಗಾಗಿ ನಾವಿಲ್ಲಿ ಏನ್ ಇಂಡಿಕೇಟ್ ಮಾಡ್ತೀವಪ್ಪ ಅಂದ್ರೆ ಅವುಗಳ ಪೊಸಿಷನ್ ಇಂಡಿಕೇಟ್ ಮಾಡ್ತೀವಿ, ಜೊತೆಗೆ ಯಾವುದನ್ನ ಮೊದಲು ಬರಿಬೇಕು. ಅಲ್ಫಾಬೆಟಿಕಲಿ ಹೋದಾಗ ಫ್ಲೋರಿನ್ ನೈಟ್ರೋ ಇದ್ದಾಗ ಫ್ಲೋರಿನ್ ಮೊದಲು ಬರಿತೀವಿ, ಆ ನಂತರ ಅಲ್ಫಾಬೆಟಿಕಲಿ ಎನ್ ಆಫ್ಟರ್ ದ ಫ್ಲೋರಿನ್ ಬರೋದ್ರಿಂದ ವಿ ವಿಲ್ ರೈಟ್ ಇಟ್ ಆಫ್ಟರ್ ದ ಫ್ಲೋರಿನ್, ನೈಟ್ರೋನ ಬರಿತೀವಿ. ಓಕೆ, ಸೊ ಈ ರೀತಿ ನಾವು ಡಿಸ್ಕಸ್ ಮಾಡಿದ್ದು ಮೊದಲನೇ ಸೆಷನ್ ಅಲ್ಲಿ. ಬನ್ನಿ ಎರಡನೇ ಸೆಷನ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ವಿ ವಿಲ್ ಬಿಗಿನ್ ವಿತ್ ದ ಎರಡನೇ ಪಾರ್ಟ್. ಎರಡನೇ ಪಾರ್ಟ್ ಯಾವ ತಗೋತಿದ್ದೀನಪ್ಪ ಅಂದ್ರೆ ಸೊ ಎರಡನೇ ಪಾರ್ಟ್ ಬಂದು ಯಾವ ತಗೋತಿದ್ದೀನಿ, ಪ್ರೈಮರಿ ಪ್ರಿಫಿಕ್ಸ್ ತಗೋತಾ ಇದ್ದೀನಿ. ಐ ಆಮ್ ಟೇಕಿಂಗ್ ಪ್ರೈಮರಿ ಪ್ರಿಫಿಕ್ಸ್. ಆಲ್ ರೈಟ್. ಸೊ ಪ್ರೈಮರಿ ಪ್ರಿಫಿಕ್ಸ್ ಅಂದ್ರೆ ಏನು, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಇದರಲ್ಲಿ ಯಾಕಂದ್ರೆ ಪ್ಯಾಡ್ ನನ್ನ ಸ್ಕ್ರೀನ್ ನೋಡಿ ಬರೀಬೇಕಾಗ್ತದೆ. ಸೊ ಸ್ವಲ್ಪ ಸರಿಯಾಗಿ ಬರ್ಲಕ್ಕಿಲ್ಲ, ದಯವಿಟ್ಟು ಕ್ಷಮಿಸಿ. ಆದ್ರೂ ತಿಳಿಯೋ ರೀತಿ ನಾನು ಬರೆಯೋದು ಪ್ರಯತ್ನ ಪಡ್ತೀನಿ. ಸೊ ಪ್ರೈಮರಿ ಪ್ರಿಫಿಕ್ಸ್ ಅಲ್ಲಿ ನಾವು ಏನ್ ಬರೀತೀವಿ ಅಂದ್ರೆ ನೋಡಿ, IPC ವರ್ಲ್ಡ್ ಒಳಗಡೆ ಕೇವಲ ಒಂದೇ ಒಂದು ಪ್ರೈಮರಿ ಪ್ರಿಫಿಕ್ಸ್ ಇದೆ, ಅದು ಬಂದು ಸೈಕ್ಲೋ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕೇವಲ ಒಂದೇ ಒಂದು ಪ್ರೈಮರಿ ಪ್ರಿಫಿಕ್ಸ್ ಇರುತ್ತೆ, ಅದು ಬಂದು ನಿಮ್ದು ಸೈಕ್ಲೋ. ಅರ್ಥ ಆಯ್ತಾ? ದೇರ್ ಈಸ್ ಎ ಓನ್ಲಿ ಒನ್, ದೇರ್ ಈಸ್ ಎ ಓನ್ಲಿ ಒನ್ primary prefix. There is a only one primary prefix in the IUPAC world. IUPAC world ಒಳಗಡೆ ಕೇವಲ ಒಂದೇ ಇದೆ. that will be ಯಾವ್ದಿರ್ಬೋದು ಗೆಸ್ ಮಾಡಿ. that will be ಅದು ಬಂದು ಯಾವ್ದಿದೆ ಅಂದ್ರೆ ಸೈಕ್ಲೋ. ಸೈಕ್ಲೋ ಅನ್ನೋದು ಒಂದೇ ಒಂದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೈಕ್ಲೋ ಅನ್ನೋದು ಒಂದೇ ಏನಿದೆ ಒಂದು ಪ್ರೈಮರಿ ಪ್ರಿಫಿಕ್ಸ್ ಇರುತ್ತೆ. ಅರ್ಥ ಆಯ್ತಾ? ಆಲ್ ರೈಟ್. ಇದಾದ ಕೂಡಲೇ ಇವಾಗ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ನೆಕ್ಸ್ಟ್ ಪಾರ್ಟ್ ಅನ್ನ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ನೋಡಿ, ಈಗ ನಾವು ಮುಂದ್ಗಡೆದು ಓದ್ಬಿಟ್ವಿ, ಪ್ರಿಫಿಕ್ಸ್ ಓದಿದ್ವಿ. ಪ್ರಿಫಿಕ್ಸ್ ಅಲ್ಲಿ ಯಾವ್ದಾದ್ರು ಓದಿದ್ವಿ, ಸೆಕೆಂಡರಿ ಪ್ರಿಫಿಕ್ಸ್ ಓದಿದ್ವಿ, ಮತ್ತೆ ಪ್ರೈಮರಿ ಪ್ರಿಫಿಕ್ಸ್ ಓದಿದ್ವಿ. ಇದಾದ ಕೂಡಲೇ ಯಾವ್ದು ಬರುತ್ತೆ, ಈಗ ರೂಟ್ ವರ್ಡ್ ಬರುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತಿದ್ದೀನಿ, ರೂಟ್ ವರ್ಡ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ರೂಟ್ ವರ್ಡ್ ಅಂದ್ರೆ ಒಂದೇ ನನಗ ಹಾಗೆ ಹೇಳಿ ಅಭ್ಯಾಸ ಇದೆ. ಆಕ್ಚುಲಿ ಅದು ಬಂದು ಏನಿದೆ, ವರ್ಡ್ ರೂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಸ್ ಎ ವರ್ಡ್ ರೂಟ್. ಓಕೆನಾ? ಸೊ ರೂಟ್ ವರ್ಡ್ ಅಂದ್ರೂ ಒಂದೇ, ವರ್ಡ್ ರೂಟ್ ಅಂದ್ರೂ ಕೂಡ ಒಂದೇ. ಸೊ ಇದು ವರ್ಡ್ ರೂಟ್ ಏನ್ ಇಂಡಿಕೇಟ್ ಮಾಡ್ತದೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಇಂಡಿಕೇಟ್ ದ ನಂಬರ್ ಆಫ್ ಕಾರ್ಬನ್ಸ್. ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಅಥವಾ ಒಂದು ಕಾರ್ಬನ್ ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಆರ್ಗ್ಯಾನಿಕ್ ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಕಾರ್ಬನ್ ಗಳಿದಾವೆ that will be indicated. ಓಕೆನಾ? ಸೊ ಅದನ್ನ ನಾನು ಇಲ್ಲಿ ಬರೀತೀನಿ. ಏನಂತ ಬರೀತೀನಿಪ್ಪ ಅಂದ್ರೆ we will write here as
It indicates what? It indicates the number of carbon. So it represents ಅಥವಾ it indicate, it represents the number of carbon. ನಂಬರ್ ಆಫ್ ಕಾರ್ಬನ್. ಸೊ ನಂಬರ್ ಆಫ್ ಕಾರ್ಬನ್ ಏನ್ ಮಾಡ್ತದೆ? ಇಂಡಿಕೇಟ್ ಮಾಡ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇಟ್ ರಿಪ್ರೆಸೆಂಟ್ ವಾಟ್? ಇಟ್ ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾರ್ಬನ್. ನಂಬರ್ ಆಫ್ ಕಾರ್ಬನ್ ಅನ್ನ ಯಾರು ರಿಪ್ರೆಸೆಂಟ್ ಮಾಡ್ತಾರೆ? ವರ್ಡ್ ರೂಟ್ ರಿಪ್ರೆಸೆಂಟ್ ಮಾಡ್ತದೆ. ಓಕೆನಾ? ಎದ್ರಾಗ ರಿಪ್ರೆಸೆಂಟ್ ಮಾಡ್ತದೆ? ನೀವು ಯಾವುದು ಮೇನ್ ಚೈನ್ ಇದೆಯಲ್ಲ ಅದರಲ್ಲಿ ರಿಪ್ರೆಸೆಂಟ್ ಮಾಡ್ತದೆ. ಇನ್ ದ ಕಾರ್ಬನ್ ಚೈನ್, ಇನ್ ದ ಮೇನ್ ಚೈನ್ ಏನಿರುತ್ತಲ್ಲ, ಮೇನ್ ಚೈನ್ ಒಳಗಡೆ ಎಷ್ಟು ನಂಬರ್ ಅಲ್ಲಿ ಕಾರ್ಬನ್ ಇದೆ ಅಂತ ರಿಪ್ರೆಸೆಂಟ್ ಮಾಡೋದೇ ರೂಟ್ ವರ್ಡ್ ಇದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ಹಾಗಾದ್ರೆ ನಾವು ಇದಕ್ಕೆ ನೋಡೋಣ. ನೆಕ್ಸ್ಟ್ ತಗೊಳ್ಳೋಣ. ನೆಕ್ಸ್ಟ್ ಯಾವ ತಗೊಳ್ಳೋಣ ಅಂದ್ರೆ ಇದರಲ್ಲಿ ನಾನು ಈ ರೀತಿ ಬರಿತೀನಿ. ಒಂದ್ ಕಡೆ ಏನ್ ಬರಿತೀನಪ್ಪ? ನಂಬರ್ ಆಫ್ ಕಾರ್ಬನ್ ಬರಿತೀನಿ. ಐ ವಿಲ್ ರೈಟ್ ನಂಬರ್ ಆಫ್ ಕಾರ್ಬನ್. ಈ ಕಡೆ ನಂಬರ್ ಆಫ್ ಕಾರ್ಬನ್ ಬರೆದ್ರೆ ಇಲ್ಲಿ ಏನ್ ಬರೋಣ? ವರ್ಡ್ ರೂಟ್. ಅದಕ್ಕೆ ವರ್ಡ್ ರೂಟ್ ಏನ್ ಹೆಸರಿದೆ ಅನ್ನೋದನ್ನ ಬರೋಣ. ವರ್ಡ್ ರೂಟ್. ಓಕೆನಾ? ಸಾರಿ, ವರ್ಡ್ ರೂಟ್ ಅನ್ನೋದನ್ನ ಬರೋಣ. ಆಲ್ ರೈಟ್. ಈಗ ನಂಬರ್ ಆಫ್ ಕಾರ್ಬನ್ ಎಷ್ಟು ಇರುತ್ತೆ ಅನ್ನೋದನ್ನ ನೋಡೋಣ. ಸಪೋಸ್ 1 ಕಾರ್ಬನ್ ಇದ್ರೆ ಏನು, 2 ಕಾರ್ಬನ್ ಇದ್ರೆ ಏನು, 3 ಇದ್ರೆ ಏನು, 4 ಇದ್ರೆ ಏನು, 5 ಇದ್ರೆ ಹೇಗೆ, ಫಾರ್ 6, ಫಾರ್ 7, ಫಾರ್ 8, ಫಾರ್ 9. ಅದೇ ರೀತಿ ಈ ಕಡೆ ತಗೊಳ್ಳೋಣ. ಈ ಕಡೆನೂ ಅದೇ ರೀತಿ ಹಾಕ್ಬಿಡೋಣ. ಏನಂತ ಬರೋಣ? ಈ ಕಡೆ ಕೂಡ ನಂಬರ್ ಆಫ್ ಕಾರ್ಬನ್ ಮತ್ತೆ ವರ್ಡ್ ರೂಟ್ ಅಂತ ಬರೀತೀನಿ. ಇಲ್ಲಿ ನೋಡಿ, ಸೇಮ್ ಥಿಂಗ್ ವಿ ಆರ್ ಟೇಕಿಂಗ್. ಸೊ ಇಲ್ಲಿ ನಾನು ತಗೋತೀನಿ 10, 11, 12 ಈ ರೀತಿ ತಗೊಂಡು ಹೋಗೋಣ. ಓಕೆನಾ? ಸೊ ಆಲ್ ರೈಟ್. 1 ಕಾರ್ಬನ್ ಇದ್ರೆ ಅದಕ್ಕೆ ಏನಂತ ಕರಿತೀರಿ? ಮಿತ್ ಅಂತ ಕರಿತೀರಿ. ಏನಂತ ಕರಿತೀರಿ? ಮಿತ್. 2 ಇದ್ರೆ ಇತ್, 3 ಇದ್ರೆ ಪ್ರೋಪ್, 4 ಇದ್ರೆ ಬ್ಯೂಟ್, 5 ಇದ್ರೆ ಪೆಂಟ್, 6 ಇದ್ರೆ ಹೆಗ್ಸ್, 7 ಇದ್ರೆ ಹೆಪ್ಟ್, 8 ಇದ್ರೆ ಆಕ್ಟ್. ಅರ್ಥ ಆಯ್ತಾ? 9 ಇದ್ರೆ ಏನಪ್ಪಾ? 9 ಇದ್ರೆ ನಾನ್, 10 ಇದ್ರೆ ಡೆಕ್, 11 ಇದ್ರೆ ಡೋಡೆಕ್. ಓಕೆನಾ? 11 ಇದ್ರೆ ಡೋ ಇಲ್ಲ, ಅನ್ಡೆಕ್. ಅನ್ಡೆಕ್ ಏನಂತ ಕರಿತೀರಿ? ಅನ್ಡೆಕ್. ಅದೇ ರೀತಿ 12 ಇದ್ರೆ ಏನಂತ ಕರಿತೀರಿ? 12 ಇದ್ರೆ ಏನಂತ ಕರಿತೀರಿ? ಡೋಡೆಕ್ ಅಂತ ಕರಿತೀರಿ. ಓಕೆನಾ? ಇಲ್ಲಿ ತನಕ ಇನಫ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ನಂಬರ್ ಆಫ್ ಕಾರ್ಬನ್ಸ್ ಗಳನ್ನ ವರ್ಡ್ ರೂಟ್ ಒಳಗಡೆ ಹೇಗೆ ಬರಿಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ 1 ಇದ್ರೆ ಮಿತ್ತು, ಇತ್ತು, ಪ್ರೋಪು, ಬ್ಯೂಟು, ಪೆಂಟ್, ಹೆಗ್ಸ್, ಹೆಪ್ಟ್, ಆಕ್ಟ್, ಆನ್, ಡೆಕ್. ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ಲೆಟ್ ಅಸ್ ಗೋ ಫಾರ್ ದ ಅನದರ್ ಸ್ಲೈಡ್. ಈ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಈಗ ನೋಡಿ ನಾವ್ ಎಲ್ಲಿ ತನಕ ಬಂದ್ವಿ? ನಾವು ಯಾವ ಕಡೆಯಿಂದ ಬಿಗಿನಿಂಗ್ ಮಾಡಿದ್ವಿ? ಪ್ರಿಫಿಕ್ಸ್ ಇಂದ ಬಿಗಿನಿಂಗ್ ಮಾಡಿದ್ವಿ, ವರ್ಡ್ ರೂಟ್ ವರೆಗೆ ಬಂದ್ವಿ. ಈ ವರ್ಡ್ ರೂಟ್ ಇಂದ ಎಲ್ಲಿ ಹೋಗೋಣ? ಸಫಿಕ್ಸ್ ಕಡೆ ಹೋಗೋಣ. ಓಕೆನಾ? ಸೊ ಪ್ರಿಫಿಕ್ಸ್ ಬಗ್ಗೆ ಗೊತ್ತಾಯ್ತು. ಪ್ರಿಫಿಕ್ಸ್ ಅಂದ್ರೆ ಮುಂದ್ಗಡೆ ಬರಿತೀವಿ. ಇದರಲ್ಲಿ 2 ಇರ್ತದೆ, ಒಂದು ಎಸ್ ಪಿ ಇರ್ತದೆ, ಒಂದು ಪಿ ಪಿ ಇರ್ತದೆ. ಎಸ್ ಪಿ ಒಳಗಡೆ ಏನ್ ಇಂಡಿಕೇಟ್ ಮಾಡ್ತೀವಿ? ಒಂದು ಲೊಕೇಶನ್ ಇಂಡಿಕೇಟ್ ಮಾಡ್ತೀವಿ. 2ನೇದು ಅವುಗಳದ್ದು ಹೆಸರುಗಳನ್ನ, ಸೈಡ್ ಚೈನ್ ನೇಮ್ಸ್ ಹೇಗೆ ಬರಿತೀವಿ? ಅಲ್ಫಾಬೆಟಿಕಲಿ ನೇಮ್ಸ್ ಅನ್ನ ಬರಿತೀವಿ. ಓಕೆನಾ? ಅಲ್ಫಾಬೆಟಿಕಲಿ ಸೈಡ್ ಚೈನ್ ನೇಮ್ಸ್ ರಿಟರ್ನ್ ಇನ್ ಅಲ್ಫಾಬೆಟಿಕಲಿ ಬರಿತೀವಿ. ಅದೇ ರೀತಿ ಪ್ರಿಫಿಕ್ಸ್ ಪ್ರೈಮರಿ ಪ್ರಿಫಿಕ್ಸ್ ಏನಿದೆ? ಕೇವಲ ಸೈಕ್ಲೋ ಇದೆ. ವರ್ಡ್ ರೂಟ್ ಏನ್ ಇಂಡಿಕೇಟ್ ಮಾಡ್ತದೆ? ನಂಬರ್ ಆಫ್ ಕಾರ್ಬನ್ ಇಂಡಿಕೇಟ್ ಮಾಡ್ತದೆ. ಏನೇನಿತ್ತು? 1 ಇದ್ರೆ ಮಿಥು, 2 ಇದ್ರೆ ಇಥ್, 3 ಇದ್ರೆ ಪ್ರೋಪ್. ಈ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡಾಯ್ತು. ಹಾಗಾದ್ರೆ ಇಲ್ಲಿವರೆಗೆ ಗೊತ್ತಾಯ್ತು. ಈಗ ಮುಂದೆ ಏನ್ ಡಿಸ್ಕಸ್ ಮಾಡೋಣ ನಾವು? ಮುಂದೆ ಇಂಪಾರ್ಟೆಂಟ್ ಪಾರ್ಟ್ ಇದೆ. ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ ನಾವು ಏನ್ ಡಿಸ್ಕಸ್ ಮಾಡಬೇಕು ಅಂದ್ರೆ, ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪ್ರೈಮರಿ ಸಫಿಕ್ಸ್. ಆಲ್ ರೈಟ್. ಸೊ ಅದಕ್ಕೂ ಮುಂಚೆ ನಿಮ್ಗೆ ಸಫಿಕ್ಸ್ ಅಂದ್ರೆ ಬರೆಯಕ್ ಬರ್ಬೇಕಲ್ಲ.
ಸೊ ವಾಟ್ ಈಸ್ ಸಫಿಕ್ಸ್? ಸಫಿಕ್ಸ್ ಅಂದ್ರೆ ಏನು? ಸಫಿಕ್ಸ್ ಅಂದ್ರೆ ವರ್ಡ್ಸ್ ರಿಟನ್ ಆಫ್ಟರ್ ವರ್ಡ್ ರೂಟ್. ಏನೇನು ಶಬ್ದಗಳನ್ನ ಬರಿತೀವಿ ವರ್ಡ್ ರೂಟ್ ನಂತರ ಅವುಗಳೆಲ್ಲ ಏನಿರ್ತವೆ? ಸಫಿಕ್ಸ್ ಇರ್ತವೆ. ಅರ್ಥ ಆಯ್ತಾ? ಇದರಲ್ಲಿ 2 ಟೈಪ್ಸ್ ಇದೆ. ಅಗೇನ್ ವಿ ಹ್ಯಾವ್ 2 ಟೈಪ್ಸ್. ಇದರಲ್ಲಿ ಮೊದಲನೇದು ಬರ್ತಾರೆ ಯಾರು? PS, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇದಕ್ಕೆ ನಾವೇನಂತ ಕರಿತೀವಿ? ಪ್ರೈಮರಿ ಸಫಿಕ್ಸ್ ಅಂತ ಕರಿತೀವಿ. ನಂತರ ಬರೋದು ಯಾರು? ಸೆಕೆಂಡರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಏನ್ ಬರುತ್ತೆ ಅದನ್ನು ಕೂಡ ನಾವು ನೋಡೋಣ. ಸೆಕೆಂಡರಿ ಸಫಿಕ್ಸ್ ಏನೇನ್ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಓಕೆನಾ? ಸೊ ಹಾಗಾದ್ರೆ ಮೊದಲನೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಪ್ರೈಮರಿ ಸಫಿಕ್ಸ್ ಏನ್ ಇಂಡಿಕೇಟ್ ಮಾಡ್ತಾರೆ ಅದನ್ನ ನೋಡೋಣ. ಓಕೆನಾ? ಸೊ ಲೆಟ್ ಅಸ್ ಬಿಗಿನ್ ವಿತ್ ಪ್ರೈಮರಿ ಸಫಿಕ್ಸ್. ಓಕೆ. ಸೊ ಪ್ರೈಮರಿ ಸಫಿಕ್ಸ್ ಏನ್ ಇಂಡಿಕೇಟ್ ಮಾಡ್ತದೆ? ಯಾರಾದ್ರೂ ಗೆಸ್ ಮಾಡ್ಬೋದಾ? ನೋಡಿ, ಪ್ರೈಮರಿ ಸಫಿಕ್ಸ್ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಬಾಂಡ್. ಏನ್ ಇಂಡಿಕೇಟ್ ಮಾಡ್ತದೆ? ಇಟ್ ರಿಪ್ರೆಸೆಂಟ್ಸ್ ದ ಬಾಂಡ್. ಬಾಂಡ್ಗಳ ಬಗ್ಗೆ ರಿಪ್ರೆಸೆಂಟೇಷನ್ ಕೊಡ್ತದೆ. ಏನ್ ರಿಪ್ರೆಸೆಂಟೇಷನ್ ಕೊಡ್ತದೆ? ಇಟ್ ಟೆಲ್ಸ್ ಅಬೌಟ್ ದ ಬಾಂಡ್ಸ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಆಲ್ ರೈಟ್. ಹಾಗಾದ್ರೆ ಎಷ್ಟು ಟೈಪ್ ಬಾಂಡ್ ಇದೆ ನೋಡಿ. ಒಂದು ಸಿಂಗಲ್ ಬಾಂಡ್ ಇರುತ್ತೆ, ಒಂದು ಮಲ್ಟಿಪಲ್ ಬಾಂಡ್ ಇರುತ್ತೆ. ಮಲ್ಟಿಪಲ್ ಅಂದ್ರೆ ಐದರ್ ಇಟ್ ಮೇ ಬಿ ಡಬಲ್ ಆರ್ ಇಟ್ ಮೇ ಬಿ ಟ್ರಿಪಲ್. ಸೊ ಅದನ್ನ ನಾವು ಹೇಗೆ ಹೇಳ್ತೀವಿ ಅಂದ್ರೆ, ಒಂದು ಬಾಂಡಿಗೆ ನಾವೇನಂತ ಕರಿತೀವಿ? ಸ್ಯಾಚುರೇಟೆಡ್ ಅಂತ ಕರಿತೀವಿ. ಮತ್ತೊಂದನ್ನ ಏನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್. ಓಕೆನಾ? ಸ್ಯಾಚುರೇಟೆಡ್ ಅಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು ನೋಡ್ಕೊಳ್ರಿ. ನೋಡಿ, ಸ್ಯಾಚುರೇಟೆಡ್ ಒಳಗಡೆ ಏನಿದೆ, ಅನ್ಸ್ಯಾಚುರೇಟೆಡ್ ಒಳಗಡೆ ಏನಿದೆ. ಸ್ಯಾಚುರೇಟೆಡ್ ಅಂದ್ರೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್. ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರ್ಬೋದು, ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಕೂಡ ಇರಬಹುದು. ಇದೇ ಏನಪ್ಪಾ ಅಂದ್ರೆ ಪ್ರೈಮರಿ ಸಫಿಕ್ಸ್ ಬಗ್ಗೆ ಹೇಳ್ತದೆ. ಓಕೆನಾ? ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಈ ಸ್ಲೈಡ್ ಅಲ್ಲಿ ನಾನೇನ್ ಇಂಡಿಕೇಟ್ ಮಾಡ್ತೀನಪ್ಪ ಅಂದ್ರೆ, ಈಗ ಸಪೋಸ್ ನಾನೇನ್ ಮಾಡ್ತೀನಿ, ಸಿಂಗಲ್ ಬಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಇಫ್ ವಿ ಹ್ಯಾವ್ ಅ ಸಿಂಗಲ್ ಬಾಂಡ್ ಇದ್ದಾಗ ಹೇಗೆ ಬರೀತೀರಿ? ಸಿಂಗಲ್ ಬಾಂಡ್ ಇದ್ದಾಗ ಹೇಗೆ ಬರೀತೀರಿ? ಮತ್ತೊಂದು ಯಾವ ತಗೋತೀನಿ? ಮಲ್ಟಿಪಲ್ ಬಾಂಡ್ ತಗೋತೀನಿ. ಐ ವಿಲ್ ರೈಟ್ ಹಿಯರ್ ಆಸ್ ಎ ಮಲ್ಟಿಪಲ್ ಬಾಂಡ್. ಸೊ ಮಲ್ಟಿಪಲ್ ಬಾಂಡ್ ಇದ್ದಾಗ ಹೇಗೆ ಬರೀತೀರಿ? ಆಲ್ ರೈಟ್. ಸೊ ವಾಟ್ ಐ ಡು, ಐ ವಿಲ್ ಟೇಕ್ ಫಾರ್ ಸಿಂಗಲ್ ಬಾಂಡ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ದಾಗ ಹೇಗೆ ಬರೀತೀರಿ? ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದಾಗ ಹೇಗೆ ಬರೀತೀರಿ? ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದ್ದಾಗ ಹೇಗೆ ಬರೀತೀರಿ? ಆಲ್ ರೈಟ್. ಸೊ ನೋಡಿ, ಬಹಳ ಸಿಂಪಲ್ ಇದೆ. ಸಿಂಗಲ್ ಬಾಂಡ್ ಇದ್ದಾಗ ನಾವೇನಂತ ಬರಿತೀವಿ? ANE ಅಂತ ಬರಿತೀವಿ. ಡಬಲ್ ಬಾಂಡ್ ಇದ್ದಾಗ ನಾವೇನಂತ ಬರಿತೀವಿ? ENE ಅಂತ ಬರಿತೀವಿ. ಟ್ರಿಪಲ್ ಬಾಂಡ್ ಇದ್ದಾಗ ನಾವೇನಂತ ಬರಿತೀವಿ? YNE ಅಂತ ಬರಿತೀವಿ. ಓಕೆನಾ? ಸೊ ಈ ರೀತಿ. ಓಕೆ ಸರ್, ಇಷ್ಟಾಯ್ತು. ಸರಿ, ಮುಂದೆ ಕೆಲವೊಂದು ಕಡೆ CET ಕ್ವಶನ್ ಅಲ್ಲಿ ಈ ರೀತಿ ಬರುತ್ತೆ. ಹೇಗೆ ಬರುತ್ತೆ? ಇಲ್ಲಿ ನೋಡಿ, ಈ ರೀತಿ ಕಂಡೀಷನ್ಗಳು ಇರ್ಬೋದು. ಹೇಗಪ್ಪ ಅಂದ್ರೆ, ಸಪೋಸ್ ಇದ್ರ ಬಗ್ಗೆ ತಗೋತಾ ಇದೀನಿ, ಇದರದು ಮತ್ತೆ ಒಂದು ಕೆಲಸ ಮಾಡೋಣ, ಇಲ್ಲೇ ಬರಿತೀನಿ. ಸಪೋಸ್ ಇಲ್ಲಿ ಒಂದು ಕಾರ್ಬನ್ ಡಬಲ್ ಬಾಂಡು, ಸಿಂಗಲ್ ಬಾಂಡು ಮತ್ತೆ ಡಬಲ್ ಬಾಂಡ್ ಈ ರೀತಿ ಇದ್ರೆ, ಈ ಕಂಡೀಷನ್ ಇದ್ರೆ ಹೇಗೆ ಬರೀತೀರಿ? ಓಕೆನಾ? ಇದೊಂದು ಕಂಡೀಷನ್ ತಗೊಳ್ಳೋಣ. ಅದೇ ರೀತಿ ಮತ್ತೊಂದು ಯಾವ ರೀತಿ ತಗೋತೀನಪ್ಪ ಅಂದ್ರೆ, ಒಂದು ಡಬಲ್ ಬಾಂಡು ಮತ್ತ ಇಲ್ಲಾಂದ್ರೆ ಟ್ರಿಪಲ್ ಬಾಂಡ್ ತಗೋಣ. ಟ್ರಿಪಲ್ ಬಾಂಡು ಮತ್ತ ಟ್ರಿಪಲ್ ಬಾಂಡ್ ಎರಡು ರೀತಿ ಇದ್ರೆ ಹೇಗೆ ತಗೋತೀರಿ? ಇದೊಂದು ಕಂಡೀಷನ್ ತಗೊಳ್ಳೋಣ. ಅದೇ ರೀತಿ ಇನ್ನೊಂದು ಯಾವ ರೀತಿ ಅಂದ್ರೆ, ಮಿಕ್ಸ್ ಟ್ರಿಪಲ್ ಬಾಂಡು, ಸಿಂಗಲ್ ಬಾಂಡು, ಡಬಲ್ ಬಾಂಡು ಈ ರೀತಿ ಕಂಡೀಷನ್ ಇದ್ರೆ ಹೇಗೆ ತಗೋತೀರಿ? ಇದು ಸ್ವಲ್ಪ ತಿಳ್ಕೊಬೇಕಾಗಿರೋದು. ಇದಕ್ಕೆ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಇಂಪಾರ್ಟೆಂಟ್ ಅಂತ ಬರೀತೀನಿ. ಐ ರೈಟ್ ಇಟ್ ಆಸ್ ಇಂಪಾರ್ಟೆಂಟ್. ಅರ್ಥ ಆಗ್ತದೆ ನಾನು ಹೇಳಿದ್ದು?
ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ವಶನ್ಸ್ ಆಬ್ವಿಯಸ್ಲಿ ಬರ್ತವೆ. ಸೊ ಈ ರೀತಿ ಕ್ವಶನ್ಸ್ಗಳು ನಿಮ್ಗೆ ಅಪಿಯರ್ ಆಗ್ತಾನೆ ಇರ್ತವೆ. ಸೊ ಅದಕ್ಕಾಗಿ ನೋಡ್ಬೇಕು. ಸಪೋಸ್ 2 ಸರಿ ಡಬಲ್ ಬಾಂಡ್ ಬಂದಿದೆ. ಎಷ್ಟು ಸರಿ ಬಂದಿದೆ? 2 ಸರಿ. 2 ಸರಿ ಬಂದಿದೆ ಅಂದ್ರೆ ಏನಂತ ಬರೀತೀರಿ? 2 ಸರಿ ಅಂದ್ರೆ ನೋಡಿ, 1 ಸರಿ ಇದ್ರೆ ಮೋನೋ ಅಂತ ಕರಿತೀವಿ, 2 ಸರಿ ಇದ್ರೆ ಡೈ ಅಂತ ಕರಿತೀವಿ. ಏನಂತ ಕರಿತೀವಿ? ಡೈ. ಡಬಲ್ ಬಾಂಡ್ ಬಂದಿದೆ, ಅರ್ಥ ಆಗ್ತದೆ ನಾನು ಹೇಳಿದ್ದು? ಹೇಗೆ ಹೇಳೋದು? 2 ಸರಿ ಡಬಲ್ ಬಾಂಡ್ ಬಂದ್ರೆ ಡೈ ಅಂತ ಮುಂದೆ ಬರೆಯೋಣ, ಆಮೇಲೆ ENE ಅಂತ ಬರೆಯೋಣ. ಸೊ ಅದನ್ನ ನಾನು ಸಿಂಪಲ್ ಆಗಿ ಹೇಗೆ ಬರಿತೀನಿ ಅಂದ್ರೆ ಎ ಡೈ ENE ಅಂತ ಬರಿತೀನಿ. ಸರಿ, ಇದು ಎ ಯಾಕೆ ಬರ್ದಿರಿ ಅಂದ್ರೆ ನೋಡಿ, ಕಂಟಿನ್ಯೂಯೇಷನ್ ಪಾರ್ಟ್ ನೀವು ಹೆಸರು ಬರಿಬೇಕಾದ್ರೆ ಬರಿತಿರಲ್ಲ, ಕಂಟಿನ್ಯೂಯೇಷನ್ ಪಾರ್ಟ್ ಅಲ್ಲಿ ಇದು ಎ ಇದ್ರೇನೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಅದಕ್ಕಾಗಿ ನೀವೇನಂತ ಬರ್ಕೋರಿ? ಎ ಡೈನ್. ಅರ್ಥ ಆಯ್ತಾ? ಡಬಲ್ ಬಾಂಡ್ 2 ಸರಿ ಬಂದ್ರೆ ಏನಂತ ಬರಿಬೇಕು? ಎ ಡೈನ್ ಅಂತ ಬರಿಬೇಕು. ಯು ಹ್ಯಾವ್ ಟು ರೈಟ್ ಎ ಡೈನ್. ನೌ ಕಮ್ ಟು ದ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ 2 ಸರಿ ಬಂದ್ರೆ ಏನಂತ ಬರೀತೀರಿ? ಟ್ರಿಪಲ್ ಬಾಂಡ್ 2 ಸರಿ ಬಂದ್ರೆ ಎ ಡೈನ್ ಅಂತ ಬರೀಬೇಕು. ಎ ಡೈನ್, ಎ ಡೈನ್, ಎ ಡೈನ್, YNE, ADIYNE. ಅಡಿಯೈನ್ ಅಂದ್ರೂ ನಡೀತದ, ಅಡಿಯನ್ ಅಂದ್ರೂ ಕೂಡ ನಡೀತದೆ. ಈಗ ಸಪೋಸ್ ಇಲ್ಲಿ ನೋಡಿ, ಒಂದ್ ಕಡೆ ಏನಿದೆ? ಡಬಲ್ ಬಾಂಡ್ ಇದೆ, ಮತ್ತೊಂದ್ ಕಡೆ ಏನಿದೆ? ಇದು ಟ್ರಿಪಲ್ ಬಾಂಡ್ ಇದೆ, ಮತ್ತೊಂದ್ ಕಡೆ ಏನಿದೆ? ಡಬಲ್ ಬಾಂಡ್ ಇದೆ. ಇಂಥ ಪೊಸಿಷನ್ ಅಲ್ಲಿ ಹೇಗೆ ಬರಿಬೇಕು ನೋಡಿ. ಇದರಲ್ಲಿ ಮಲ್ಟಿಪಲ್ ಬಾಂಡ್ ಅಲ್ಲಿ ಮೊದಲನೇದಾಗಿ ಯಾವ್ದು ಬರಿತೀವಿ ಅಂದ್ರೆ ನಾವು ಮೊದಲು ಪ್ರಿಫರೆನ್ಸ್ ENE ಗೆ, ನಂತರ ಮೇನ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕಾಗ್ತದೆ? YNE ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಇದ್ರ ಹೆಸರು ಏನಾಗ್ತದೆ ಅಂದ್ರೆ ಇನೈನ್ ಅಂತ ಆಗ್ತದೆ. ಏನಂತ ಆಗ್ತದೆ? ಇನೈನ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇಲ್ಲೂ ಕೂಡ ನೀವು ಏನ್ ಮಾಡ್ಬೇಕಾಗಿದೆ? ಯು ಹ್ಯಾವ್ ಟು ಫಾಲೋ ಅಲ್ಫಾಬೆಟಿಕಲ್ ಆರ್ಡರ್. ಫಾಲೋ ಅಲ್ಫಾಬೆಟಿಕಲ್ ಆರ್ಡರ್. ಅರ್ಥ ಆಯ್ತಾ? ಈ ಕಡೆ ಬರೀತೀನಿ, ಬಹುಶಃ ಕಾಣೋದಿಲ್ಲ ಅಂತ ಕಾಣುತ್ತೆ. ಫಾಲೋ, ಈ ಕೇಸಲ್ಲಿ ಫಾಲೋ ಅಲ್ಫಾಬೆಟಿಕಲ್ ಆರ್ಡರ್. ಅಲ್ಫಾಬೆಟಿಕಲ್ ಆರ್ಡರ್. ಅರ್ಥ ಆಯ್ತಾ? ಅಲ್ಫಾಬೆಟಿಕಲಿ ಯಾವ್ದು ಬರ್ತದೆ ನೋಡಿ? ಡಬಲ್ ಬಾಂಡ್ ಡಿ ಫಸ್ಟ್ ಬರ್ತದೆ, ನಂತರ ಟ್ರಿಪಲ್ ಬಾಂಡ್ ಟಿ ಬರ್ತದೆ. ಅದಕ್ಕಾಗಿ ಡಿ ಇದ್ರೆ ENE ಮೊದಲು ಬರ್ದಿದೀವಿ, ಆಮೇಲೆ ಟಿ ಇದು YNE ನಂತರ ಬರಿತಾ ಇದೀವಿ. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇದು ಏನಿದೆ ನಿಮ್ದು ಯಾವ್ದ್ರ ಬಗ್ಗೆ ಆಯ್ತಿದ್ದು? ದಿಸ್ ವಿಲ್ ಬಿ ಯುವರ್ ಅಬೌಟ್ ದ ಪ್ರೈಮರಿ ಪ್ರಿಫಿಕ್ಸ್. I hope you understand about the today's session. ಇವತ್ತಿನ ಸೆಷನ್ ಇಲ್ಲಿವರೆಗೆ ಸಾಕು. ಯಾಕಂದ್ರೆ ನಾಳೆ ಏನ್ ಮಾಡ್ತೀನಿ ನಾನು, ನೆಕ್ಸ್ಟ್ ಸೆಷನ್ ಏನಿದೆ ಸ್ವಲ್ಪ ಲೆಂಗ್ದಿ ಇದೆ. ಇಟ್ ಮೀನ್ ಟು ಸೇ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್. ನೋಡಿ, ಸೆಕೆಂಡರಿ ಪ್ರಿಫಿಕ್ಸಸ್ ನಾವು ನೋಡ್ಕೊಂಡಿದೀವಿ. ಅದೇ ರೀತಿ ಇನ್ನೂ ಏನಿರ್ತದೆ? ಸೆಕೆಂಡರಿ ಸಫಿಕ್ಸಸ್ ಇರ್ತದೆ. ಸೊ ಸೆಕೆಂಡರಿ ಸಫಿಕ್ಸಸ್ ಅನ್ನ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಆನಂತರ ಮ್ಯಾಕ್ಸಿಮಮ್ ಕ್ವಶನ್ಸ್ ಅವು ಫಂಕ್ಷನಲ್ ಗ್ರೂಪ್ ಮೇಲಿಂದನೇ ಬರ್ತದೆ. ಹಾಗಾಗಿ ಇಟ್ ಟುಕ್ ಬಿಟ್ ಟೈಮ್. ಸ್ವಲ್ಪ ನಾಳೆ ಸೆಷನ್ ಏನಿರುತ್ತೆ, ಐ ಥಿಂಕ್ ಇಟ್ ಮೇ ರೀಚ್ ಟು ಅರೌಂಡ್ 30 minutes ಕೂಡ ಆಗ್ಬಹುದು. ಓಕೆನಾ? ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ವಾಟ್ ಎವರ್ ವಿ ಡಿಸ್ಕಸ್ಡ್ ಇನ್ ದ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು? ವಿ ಬಿಗಿನ್ ವಿತ್ ದ ಪ್ರೈಮರಿ ಪ್ರಿಫಿಕ್ಸ್. ಪ್ರೈಮರಿ ಪ್ರಿಫಿಕ್ಸ್ ಅಲ್ಲಿ ಏನಂತ ಹೇಳಿದ್ದೆ ನಾನು? In the IPC nomenclature word, there is only one primary prefix, that is your cyclo. So cyclo group ಇದ್ರೆ ಮಾತ್ರ ನಾವು cyclo ಅನ್ನ ಬಿಗಿನ್ ಮಾಡ್ತೀವಿ. ನೋಡಿ, ಇದರ ಎಕ್ಸಾಂಪಲ್ಸ್ ನಾನೆಲ್ಲ ಕೊಡ್ತಾ ಹೋಗ್ತೀನಿ. ಜಸ್ಟ್ ನೀವು ಮೊದಲು ನಾನು ಹೇಳಿದ್ದನ್ನ ನೋಟ್ಸ್ ಮಾಡ್ಕೊಂತ ಹೋಗ್ಬಿಡಿ. ಅದಕ್ಕೂ ಮಿಕ್ಕಿ ನೀವೇನು ಮಾಡೋದು ಅವಶ್ಯಕತೆ ಇಲ್ಲ. ಬರ್ತಾ ಬರ್ತಾ ನಿಮ್ಗೆ ತಾನಾಗೆ ಅರ್ಥ ಆಗುತ್ತೆ. ಎವ್ರಿಥಿಂಗ್ ವಿಲ್ ಕಮ್ ಕ್ರಿಸ್ಟಲ್ ಕ್ಲಿಯರ್ ಇನ್ ದ ಅಪ್ಕಮಿಂಗ್ ಲೆಕ್ಚರ್ಸ್. ಓಕೆ? ಸೊ ಡೋಂಟ್ ಬಿ ಇನ್ ಹರಿಬರಿ. ನೀವು ಮೊದಲೇ ಗಡಿಬಿಡಿ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಅನ್ಸ್ಬೋದು ಏನಪ್ಪ ಇದು ಹೊಸದಾಗಿ ಏನೋ ಕನ್ಫ್ಯೂಷನ್ ರೀತಿಯಲ್ಲಿ ಇದೆ ಅಂತ ಅನ್ಸ್ಬೋದು. ಸೆಷನ್ ಕನ್ಫ್ಯೂಷನ್ ಇಲ್ಲ, ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ಇನ್ ಎ ಕ್ರಿಸ್ಟಲ್ ಕ್ಲಿಯರ್ ಮ್ಯಾನರ್. ನೀವು ಮೊದಲು ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೀವಿ ನಾವು. ಯಾವ ಕಡೆಯಿಂದ? ಪ್ರಿಫಿಕ್ಸ್ ಇಂದ ವರ್ಡ್ ರೂಟ್, ವರ್ಡ್ ರೂಟ್ ಇಂದ ಸಫಿಕ್ಸ್ ಕಡೆ ಹೋಗ್ತಾ ಇದೀವಿ. ಮೊದಲು ಪ್ರಿಫಿಕ್ಸ್ ಯಾವ್ದಕ್ಕಂತಾರೆ, ವರ್ಡ್ ರೂಟ್ ಯಾವ್ದಕ್ಕಂತಾರೆ, ಸಫಿಕ್ಸ್ ಯಾವ್ದಕ್ಕಂತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಆ ನಂತರ ನಾವು ಮುಂದೆ ಎಕ್ಸಾಂಪಲ್ಸ್ ತಗೊಳ್ಳೋಣ, ನಿಮಗ್ ತಾನಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ದೆನ್ ಬರುತ್ತೆ ಯಾವುದು? ನಿಮ್ದು ರೂಟ್ ವರ್ಡ್ ಬರ್ತದೆ. ರೂಟ್ ವರ್ಡ್ ಒಳಗಡೆ ನಾನು ಏನ್ ಹೇಳ್ತೀನಿ? ಇಟ್ ರೀಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾರ್ಬನ್ಸ್.
ವಿತ್, ಇತ್ತು, ಪ್ರೂಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್ ಇವೆಲ್ಲ ಏನಿದೆ ನಂಬರ್ ಆಫ್ ಕಾರ್ಬನ್ಸ್ ಗಳನ್ನ ಇಂಡಿಕೇಟ್ ಮಾಡೋ ಸಲುವಾಗಿ ನಾವು ಬರೆಯುವಂಥದ್ದು ವರ್ಡ್ ರೂಟ್ ಜಾಗದಲ್ಲಿ. ಈಗ ನಿಮ್ಗೆ ಸ್ವಲ್ಪ ತಿಳಿಲಿಲ್ಲ ಅಂದ್ರೆ ನಾನು ಒಂದು ಎಕ್ಸಾಂಪಲ್ ರೂಪದಲ್ಲಿ ತಗೋತೀನಿ ನೋಡಿ ಬೇಟ. ಇಲ್ಲೇನಿದೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಂಪೌಂಡ್ ಇದೆ, ಅದರಲ್ಲಿ 3 ಕಾರ್ಬನ್ ಇದೆ ಅಂತ ತಿಳ್ಕೊಳ್ಳಿ. 3 ಕಾರ್ಬನ್ ಇದ್ರೆ 3 ಕಾರ್ಬನ್ ಏನಂತ ಕರಿತೀರಿ? ಎಲ್ಲ ಸಿಂಗಲ್ ಬಾಂಡ್ ಇದೆ ಅಂತ ತಿಳ್ಕೊಳ್ಳಿ, ಅದು ಮುಂದೆ ಸೆಕೆಂಡರಿ ಥಿಂಗ್. 3 ಕಾರ್ಬನ್ ಇದೆ, 3 ಕಾರ್ಬನ್ ಇದ್ರೆ ಏನಂತ ಕರಿತೀರಿ ಅಂದ್ರೆ ಇದನ್ನ ಪ್ರೋಪ್ ಅಂತ ಕರೆಯೋದು. ಈ ರೀತಿ ಪ್ರೋಪ್. ಎಲ್ಲ ಸಿಂಗಲ್ ಬಾಂಡ್ ಇದೆ ಅಂದ್ರೆ ನಾನೇನಂತ ಬರಿತೀನಿ? ANE ಅಂತ ಬರಿತೀನಿ. ಅರ್ಥ ಆಯ್ತಾ? ಹಾಗಾದ್ರೆ ಇದು ಪ್ರೋಪೇನ್ ಆಗ್ತದೆ ಅಂತ ಅರ್ಥ. ಹೈಡ್ರೋಜನ್ ಗಳನ್ನ ನಾನು ಬಿಟ್ಟಿದ್ದೀನಿ, ಸೊ ನೀವು ಅದು ಕಾಮನ್ ಸೆನ್ಸು ನೀವು ಆಡ್ ಮಾಡ್ಕೊಂಡ್ರೆ ಬರುತ್ತೆ. ಓಕೆ, ಸೊ ಈ ರೀತಿ ಪ್ರೋಪೇನ್ ನ ಹೆಸರನ್ನ ಬರೆಯೋದು ನಾವು ಕಲ್ಕೋಬೇಕು. ಸೊ ಇದರಲ್ಲಿ ಏನಿದೆ? ಏನು ಇಲ್ಲ, ಜಸ್ಟ್ ಒಂದು ವರ್ಡ್ ರೂಟ್ ಇದೆ, ನಂತರ ನಮ್ಮ ಹತ್ರ ಬರುವಂತ ಪ್ರೈಮರಿ ಸಫಿಕ್ಸ್ ಇದೆ, ಅದು ಬಿಟ್ರೆ ಮತ್ತೇನು ಇಲ್ಲ. ಓಕೆನಾ? ಸೊ ವರ್ಡ್ ರೂಟ್ ಆದ ಕೂಡಲೇ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಸಫಿಕ್ಸ್ ಡಿಸ್ಕಸ್ ಮಾಡಿದ್ವಿ. ಸಫಿಕ್ಸ್ ಅಂತ ಯಾವ್ದು ಕರೀತಾರೆ? ವರ್ಡ್ ರೂಟ್ ನಂತರ ಬರೆಯುವಂತ ಪ್ರತಿಯೊಂದು ಶಬ್ದಗಳಿಗೆ ನಾವೇನಂತ ಕರಿತೀವಿ? ಸಫಿಕ್ಸ್ ಗಳಂತ ಕರಿತೀವಿ. ಓಕೆನಾ? ಪ್ರತಿ ಪದಗಳನ್ನ ಸಫಿಕ್ಸ್ ಎಂದು ಕರಿತೀವಿ. ಪ್ರತಿಯೊಂದು ಪದ ನಾವೇನು ಬರಿತೀವಲ್ಲ ವರ್ಡ್ ರೂಟ್ ನಂತರ, ಅದರಲ್ಲಿ 2 ರೀತಿ ಇದೆ. ಒಂದು ಪ್ರೈಮರಿ ಸಫಿಕ್ಸ್ ಇದೆ, ಸೆಕೆಂಡರಿ ಸಫಿಕ್ಸ್ ಇದೆ. ಪ್ರೈಮರಿ ಸಫಿಕ್ಸ್ ಟೆಲ್ಸ್ ಅಬೌಟ್ ದ ಬಾಂಡ್ಸ್, ವೆದರ್ ಇಟ್ ಇಸ್ ಅ ಸಿಂಗಲ್ ಬಾಂಡ್ ಆರ್ ಮಲ್ಟಿಪಲ್ ಬಾಂಡ್. ಇಫ್ ಇಟ್ ಇಸ್ ಅ ಸಿಂಗಲ್ ಬಾಂಡ್ ನಾವೇನಂತ ಬರಿತೀವಿ? ANE ಅಂತ ಬರಿತೀವಿ. ಇಫ್ ಇಟ್ ಇಸ್ ಅ ಮಲ್ಟಿಪಲ್ ಬಾಂಡ್ ಲೈಕ್ ಡಬಲ್ ಬಾಂಡ್ ಇದ್ರೆ ENE ಆರ್ YNE ಅಂತ ಬರಿತೀವಿ. ನೋಡಿ, ಸಿಂಗಲ್ ಬಾಂಡ್ ಇರುವಂತ ಕಂಪೌಂಡ್ಸ್ ಗಳಿಗೆ ನಾವು ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಮಲ್ಟಿಪಲ್ ಬಾಂಡ್ ಇರುವಂತದನ್ನ ನಾವೇನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಸ್ಯಾಚುರೇಟೆಡ್ ಕಂಪೌಂಡ್ಸ್ ಇದ್ರೆ ಸಿಂಗಲ್ ಬಾಂಡೆಡ್ ಇರುತ್ತೆ, ಅವುಗಳ ಪ್ರೈಮರಿ ಸಫಿಕ್ಸ್ ಬಂದು ANE ಇರ್ತದೆ. ಓಕೆನಾ? ಅನ್ಸ್ಯಾಚುರೇಟೆಡ್ ಇದ್ರೆ ಮಲ್ಟಿಪಲ್ ಬಾಂಡ್ ಇರ್ತವೆ, ಮಲ್ಟಿಪಲ್ ಬಾಂಡ್ ಇದ್ರೆ ಅಲ್ಲಿ ENE ಅಥವಾ YNE ಬಳಸ್ಕೋತೀವಿ ಬೇಸ್ಡ್ ಆನ್ ದ ನಂಬರ್ ಆಫ್ ಬಾಂಡ್ಸ್. ಡಬಲ್ ಬಾಂಡ್ ಇದೆಯಾ ಅಥವಾ ಟ್ರಿಪಲ್ ಬಾಂಡ್ ಇದೆಯಾ ಅಂತ. ನೋಡಿ, ಕೆಲವೊಂದು ಕೇಸ್ ಈ ರೀತಿ ಬರ್ತವೆ. ಇಲ್ಲಿ ಯಾವ್ದಪ್ಪ ಅಂದ್ರೆ, ಸಪೋಸ್ ಈ 2 ಡಬಲ್ ಬಾಂಡ್ ಕೇಸ್ ಬಂದ್ರೆ ಅವುಗಳನ್ನ ಹೇಗೆ ಹೆಸರಿಟ್ಟು ಕರಿಬೇಕು? ಅವುಗಳನ್ನ ಹೇಗೆ ಕರಿತೀರಪ್ಪ ಅಂದ್ರೆ ಎಡೈನ್ ಅಂತ ಕರೀರಿ, ADIENE. 2 ಟ್ರಿಪಲ್ ಬಾಂಡ್ ಕೇಸ್ ಬಂದ್ರೆ ADIYNE ಅಂತ ಕರೀರಿ. ಸರ್, ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಬಂದ್ರೆ ಹೇಗೆ ಮಾಡೋದು ಅಂದ್ರೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್. ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಬಂದಿದೆ ಅಂದ್ರೆ ಅದನ್ನ ಹೇಗೆ ಕರಿತೀರಿ ಅಂದ್ರೆ ಇಲ್ಲಿ ನೀವು ಅಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಡಬಲ್ ಬಾಂಡ್ ಅಂದ್ರೆ D ಇಂದ ಬಿಗಿನ್ ಆಗುತ್ತೆ, ಟ್ರಿಪಲ್ ಬಾಂಡ್ ಅಂದ್ರೆ T ಇಂದ ಬಿಗಿನ್ ಆಗುತ್ತೆ. ಅಲ್ಫಾಬೆಟಿಕಲಿ D ಮೊದಲು ಬರುತ್ತೆ, T ನಂತರ ಬರುತ್ತೆ. ಹಾಗಾಗಿ ಇದನ್ನ ಮೊದಲು ಬರೀರಿ, T ನ ನಂತರ ಬರೆದ್ಬಿಡಿ. ಓಕೆನಾ? ಸೊ ಹಾಗಾಗಿ ಏನಂತ ಬರೀತೀರಿ? ಡಬಲ್ ಬಾಂಡಿಗೆ ನಾವೇನಂತ ವರ್ಡ್ ಯೂಸ್ ಮಾಡಿದೀವಿ? EN ಅಂತ ವರ್ಡ್ ಯೂಸ್ ಮಾಡಿದ್ವಿ. ಆ ನಂತರ ಟ್ರಿಪಲ್ ಬಾಂಡಿಗೆ ನಾವೇನಂತ ವರ್ಡ್ ಯೂಸ್ ಮಾಡಿದ್ವಿ? YNE. ಸರ್, ENE YNE ಅಂತ ಬರೆದು ನಡೀತಾ? ನೋಡಿ, ಒಂದು E ತೆಗೆದು ಬಿಡಬೇಕು. ಓಕೆನಾ? ಸೊ ಮೀಥೇನ್ ಒಳಗಡೆ ಹೆಂಗೆ ನಾವು E ತೆಗೆದು ಬಿಡ್ತೀವಲ್ಲ ಆ ರೀತಿ EN YNE ಅಂತ ಬರಿತೀವಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಟುಡೇಸ್ ಸೆಷನ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್. ಓಕೆನಾ? ಸೊ ಇನ್ ದ ನೆಕ್ಸ್ಟ್ ಸೆಷನ್ ನಾವು ಏನ್ ಮಾಡೋಣ? ಸೆಕೆಂಡರಿ ಸಫಿಕ್ಸ್ ಇಂದ ಬಿಗಿನ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು.